ಸೌಂದರ್ಯ ಅತಿ ಕಡಿಮೆ ಅವಧಿಯಲ್ಲಿ ಪಂಚಭಾಷಿಕರ ಮನಸ್ಸಿನಲ್ಲಿ ಮನೆ ಮಾಡಿದ್ದ ಸಹಜ ಸುಂದರಿ. ನೋಡುತ್ತಿದ್ದಂತೆ ಬಹುಬೇಡಿಕೆಯ ನಟಿಯಾಗಿ ಬೆಳೆದಿದ್ದ ಸೌಂದರ್ಯ ಅವರ ಸಾವು ಭಾರತೀಯ ಚಿತ್ರರಂಗಕ್ಕೆ ಅರಗಿಸಿಕೊಳ್ಳಲಾರದ ದೊಡ್ಡ ದುರಂತ. ಸೌಂದರ್ಯ ಅವರ ಸಾವಿಗೆ ನಾಗವಲ್ಲಿ ಕಾರಣ, ಮತ್ತೊಂದು ಮಗದೊಂದು ಊಹಾಪೋಹಗಳ ನಡುವೆ ಅಸಲಿ ಕಾರಣ ಇದು ಅಂತ ಕೋರ್ಟ್ ತೀರ್ಪು ಕೂಡ ಕೊಟ್ಟಿತ್ತು. ಆದರೆ ಅವರು ತೀರಿ ಹೋದ 18 ವರ್ಷಗಳ ನಂತರ ಸೌಂದರ್ಯ ಅವರ ಸಾವಿಗೆ ತೆಲುಗಿನ ಈ ಸೂಪರ್ ಸ್ಟಾರ್ ಕಾರಣ ಅಂತ ಆಂಧ್ರದ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಆರೋಪ ಮಾಡ್ತಿದ್ದಾರೆ. ಹಾಗಿದ್ರೆ ಆ ತೆಲುಗಿನ ಸೂಪರ್ ಸ್ಟಾರ್ ಯಾರು? ಆ ದುರಂತ ನಡೆದ ದಿನ ಏನೇನೆಲ್ಲ ಆಯಿತು? ಈ ಘಟನೆ ಆಕಸ್ಮಿಕವೋ ಪೂರ್ವ ನಿಯೋಜಿತವೋ? ಇದ್ರ ಹಿಂದಿನ ಎಲ್ಲ ರಹಸ್ಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ನಮಸ್ಕಾರ. ಓಲ್ಡ್ ಕ್ಯಾಸೆಟ್ನ ಮತ್ತೊಂದು ಹೊಸ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಗೇನಾದರೂ ನಮ್ಮ ವಿಡಿಯೋಗಳು ಖುಷಿ ಕೊಟ್ಟರೆ, ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1972 ಜುಲೈ 18ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದ್ದ ಸೌಂದರ್ಯ ಅವರ ನಿಜವಾದ ಹೆಸರು ಸೌಮ್ಯ ಸತ್ಯನಾರಾಯಣ್. ಸೌಂದರ್ಯ ಅವರ ತಂದೆ ಸತ್ಯನಾರಾಯಣ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟರು, ಗೀತ ರಚನೆಕಾರರು ಹಾಗೂ ನಿರ್ಮಾಪಕರು. ಚಿಕ್ಕವರಿದ್ದಾಗ ಸೌಂದರ್ಯ ಅವರಿಗೆ ಡಾಕ್ಟರ್ ಆಗಬೇಕು ಅನ್ನೋ ಕನಸಿತ್ತಂತೆ. ಆದರೆ ಕೆಲವೊಮ್ಮೆ ನಾವು ಅಂದ್ಕೊಳ್ಳೋದೇ ಬೇರೆ, ಆಗೋದೇ ಬೇರೆ. ಹಾಗೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದ ಸೌಂದರ್ಯ ಅವರನ್ನು ಬಣ್ಣದ ಲೋಕ ಕೈ ಬೀಸಿ ಕರೆದಿತ್ತು. 1992ರಲ್ಲಿ ತೆರೆಕಂಡ ಶಶಿಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದ ಗಂಧರ್ವ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ಸೌಂದರ್ಯ ತಮ್ಮ ಅಭಿನಯ ಚತುರತೆಯಿಂದ ನೋಡುತ್ತಿದ್ದಂತೆ ಪಂಚಭಾಷೆಯಲ್ಲೂ ಬಹುಬೇಡಿಕೆಯ ನಟಿ ಆಗ್ತಾರೆ. ಅವತ್ತು ಏಪ್ರಿಲ್ 16, 2004, ಅಂದರೆ ದುರಂತ ನಡೆಯುವ ಹಿಂದಿನ ದಿನ. ವಿಷ್ಣುವರ್ಧನ್ ಅವರ ನಟನೆಯ ಆಪ್ತಮಿತ್ರ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಸೌಂದರ್ಯ ಅವರು ಕೂಡ ಅವತ್ತು ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ಆಪ್ತಮಿತ್ರದಲ್ಲಿ ಒಂದು ಎಂಗೇಜ್ಮೆಂಟ್ ಸಾಂಗ್, ಅಂಕು ಡಂಕು ಡಂಕು ಬೇಡಸ್ ಅಂತ ಆ ಸಾಂಗು ರೆಡಿ ಮಾಡಬೇಕು. ನಮ್ಗೆ ಟೈಮ್ ಇಲ್ಲ, ಮಾಡ್ತಾಯಿದ್ವಿ. ಸೌಂದರ್ಯ ಅವ್ರ ಅಣ್ಣ ಯಾರೋ, ನಾವು ಜಲ್ದಿ ಹೋಗ್ಬೇಕು ಯಮ್ಮನ ಥರ ಅವನೇ ಹಿಡಿತಾ ಇದ್ದ. ನಾವು ಬೈತಾ ಇದ್ದ. ಡೈರೆಕ್ಟ್ರು ಅಂದರು, ಇವನೇನು ಹೋಗ್ಬೇಕು ಎಲೆಕ್ಷನ್ಗೆ ಹೋಗ್ಬೇಕು ಅಂತ. ಅವ್ರ ತೆಂಗಿನ ಏನೋ ಇವರು ಹೋಗೋ ಅರ್ಜೆಂಟ್ ನಮ್ಮನ್ಯಾಕೆ ಪಣ ತಿಂತೀರಾ ಅಂತ ನಾನು ಬೈದಿದ್ದುಂಟು. ಸುಮ್ಮನೆ ಸಡನ್ ಅಂತ ಏನೇನೋ ಮಾಡಿ ರೆಡಿ ಮಾಡ್ದೆ, ಸಾಂಗಿಗೆ ರೆಡಿ ಮಾಡ್ದೋ. ಸಾಂಗೆಲ್ಲ ಆಯಿತು. ಅವಸರದಿಂದಲೇ ಹೊರಟ ಸೌಂದರ್ಯ ಅವರು ಆ ದಿನ ಸಂಜೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಅಶ್ವಥ್ ನಾರಾಯಣ್ ಅವರ ಪರವಾಗಿ ಪ್ರಚಾರ ಮಾಡಿರ್ತಾರೆ. ಅದು ಅಶ್ವಥ್ ನಾರಾಯಣ್ ಅವರಿಗೆ ಮೊದಲ ಚುನಾವಣಾ ಕನವಾಗಿತ್ತು. ಮರುದಿನ ಏಪ್ರಿಲ್ 17, 2004 ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೆಯುತ್ತಿತ್ತು. ಬಿಜೆಪಿ, ಟಿಡಿಪಿ ಪಕ್ಷಗಳು ಒಂದೆಡೆಯಾದರೆ ಕಾಂಗ್ರೆಸ್, ಟಿಆರ್ಎಸ್ ಪಕ್ಷಗಳು ಒಂದಾಗಿ ಪ್ರಚಾರ ಮಾಡ್ತಿದ್ರು. ಅಕ್ಷರಶಃ ಈ ಚುನಾವಣೆ ಉಭಯ ಪಕ್ಷದ ನಾಯಕರುಗಳಿಗೆ ಜಿದ್ದಾಜಿದ್ದಿನ ಕನವಾಗಿತ್ತು. ವೋಟ್ಗಾಗಿ ಉಭಯ ಪಕ್ಷದವರು ಸಿನಿಮಾ ಸ್ಟಾರ್ಗಳನ್ನು ಕರೆತಂದು ಪ್ರಚಾರ ಮಾಡ್ತಿದ್ರು. ಆಂಧ್ರದ ಕರೀಂನಗರದ ಬಿಜೆಪಿ ಅಭ್ಯರ್ಥಿಯಾಗಿ ವಿದ್ಯಾಸಾಗರ್ ಅವರು ಚುನಾವಣಾ ಕಣದಲ್ಲಿದ್ದರು. ಆ ಸಮಯದಲ್ಲಿಯೇ ಸೌಂದರ್ಯ ಅವರು ಬಿಜೆಪಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ರು. ಈ ಕಾರಣದಿಂದಾಗಿ ಸೌಂದರ್ಯ ಹಾಗೂ ಅವರ ಸಹೋದರ ಅಮರ್ನಾಥ್ ಬಿಜೆಪಿ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಆಂಧ್ರದ ಕರೀಂನಗರಕ್ಕೆ ಹೋಗಬೇಕೆಂದು ಮೊದಲೇ ನಿಶ್ಚಯವಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಬಂದ ಸ್ನೇಹಿತರಾದ ರಮೇಶ್ ಕದಂ ಅವರು ಕೂಡ ಅಮರ್ನಾಥ್ ಅವರ ಮಾತಿನಂತೆ ಹೊರಡಲು ಸಿದ್ಧವಾಗ್ತಾರೆ. ಸರಿಯಾಗಿ 10 ಗಂಟೆಗೆ ಸೌಂದರ್ಯ, ಅಮರ್ನಾಥ್, ರಮೇಶ್ ಕದಂ ಹಾಗೂ ಅವರನ್ನು ಬಿಟ್ಟು ಬರೋಕ್ಕೆ ಅಂತ ಫ್ಯಾಮಿಲಿ ಫ್ರೆಂಡ್ ಆದಂಥ ಭಾನು ಅವರು ಕೂಡ ಅಮರ್ನಾಥ್ ಅವರ 5 ವರ್ಷದ ಮಗ ಸಾತ್ವಿಕ್ನ ಕರ್ಕೊಂಡು ಕಾರಲ್ಲಿ ಹೊರಡ್ತಾರೆ. ಆದರೆ ಹೊರಡೋಕ್ಕಿಂತ ಮುಂಚೆ ಒಂದು ವಿಚಿತ್ರವಾದ ಘಟನೆ ಆಗತ್ತೆ. ಯಾವತ್ತು ಕುಂಕುಮನೇ ಕೇಳದೇ ಇರೋ ಸೌಂದರ್ಯ ಅವರು ಮನೆ ಹೊರಗೆ ಹೋಗಿ ವಾಪಸ್ ಒಳಗೆ ಬಂದು ಕುಂಕುಮನ ಕೇಳಿ ಹಣೆಗೆ ಹಚ್ಕೊಂಡು ಹೋಗಿರ್ತಾರೆ. ಸರಿಯಾಗಿ 10:15ಕ್ಕೆ ಬೆಂಗಳೂರಿನ ಜಕ್ಕೂರು ಏರ್ಫೀಲ್ಡ್ನ ತಲುಪ್ತಾರೆ. ಅಲ್ಲಿ ಸೆಸ್ನಾ 180 ಹೆಸರಿನ ಸಿಂಗಲ್ ಎಂಜಿನ್ ಪ್ಲೇನ್ ಯಮನ ರೂಪದಲ್ಲಿ ಕಾದು ನಿಂತಿರುತ್ತೆ. ಸೆಸ್ನಾ 180 ಹೆಲಿಕಾಪ್ಟರ್ ಅಲ್ಲ, ಸಿಂಗಲ್ ಎಂಜಿನ್ ಪ್ಲೇನ್. ಈ ಪ್ಲೇನ್ 1955ರಲ್ಲಿ ತಯಾರಾಗಿ 1991ರಲ್ಲಿ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳಲಾಗಿತ್ತು. ಆಮೇಲೆ ಇದನ್ನ ಅಗ್ನಿ ಏರೋಸ್ಪೋರ್ಟ್ಸ್ ಅಡ್ವೆಂಚರ್ ಅಕಾಡೆಮಿಯ ಮಾಲೀಕರಾದ
ಅರವಿಂದ್ ಶರ್ಮಾ ಅನ್ನೋರು 2003ರಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಈ ಸಿಂಗಲ್ ಎಂಜಿನ್ ಪ್ಲೇನ್ ಒಟ್ಟು 30,000 ಗಂಟೆಗಳ ಕಾಲ ಹಾರಾಡುವ ಲೈಫ್ ಸ್ಪ್ಯಾನ್ ಅನ್ನ ಹೊಂದಿರುತ್ತೆ. ಆದ್ರೆ ಸೌಂದರ್ಯ ಅವರು ಹೊರಟಂತ ಪ್ಲೇನ್ ಅದಾಗಲೇ 7,000 ಗಂಟೆಗಳ ಹಾರಾಟ ಸಾಮರ್ಥ್ಯವನ್ನು ಮುಗಿಸಿತ್ತು. 1955ರಲ್ಲಿ ತಯಾರಾದ ಪ್ಲೇನ್ ಅಂದಾಗ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಡಿಮೆನೇ ಆಗಿರುತ್ತೆ. ಅದಾಗಲೇ ಸಮಯ ಆಗಿದ್ರಿಂದ ಸಾತ್ವಿಕ್ ಅವರನ್ನ ಮುದ್ದಾಡಿ ಬಾನು ಅವ್ರ ಕೈಗೆ ಕೊಟ್ಟಂತ ಸೌಂದರ್ಯ ಅವರು ಪ್ಲೇನ್ನ ಹತ್ತುತ್ತಾರೆ. ಕರೆಕ್ಟ್ ಆಗಿ 10 ಗಂಟೆ 27 ನಿಮಿಷಕ್ಕೆ ಪ್ಲೇನ್ ಟೇಕ್ ಆಫ್ ಆಗುತ್ತೆ. ಆ ಪ್ಲೇನ್ ಅಲ್ಲಿ ಇದ್ದದ್ದು ಸೌಂದರ್ಯ, ಅಮರ್ನಾಥ್, ರಮೇಶ್ ಕದಂ ಹಾಗೂ ಆ ಪ್ಲೇನ್ನ ಪೈಲಟ್ ಜಾಯ್ ಫಿಲಿಪ್. ಪ್ಲೇನ್ 150 ಅಡಿಗಳಷ್ಟು ಎತ್ತರ ಹೋಗ್ತಿದ್ದಂಗೆ ಜಾಯ್ ಫಿಲಿಪ್ ಅವರು ಶಾರ್ಪ್ ಲೆಫ್ಟ್ ಟರ್ನ್ ಮಾಡ್ತಾರೆ. ಶಾರ್ಪ್ ಲೆಫ್ಟ್ ಟರ್ನ್ ಮಾಡೋಕೆ ಬೇಕಾದಂತ ಎತ್ತರವನ್ನ ಆ ಪ್ಲೇನ್ ತಲುಪಿರೋದೇ ಇಲ್ಲ. ಈ ಕಾರಣಕ್ಕೆ ಪ್ಲೇನ್ ಬ್ಯಾಲೆನ್ಸ್ ತಪ್ಪಿ ನೆಲಕ್ಕೆ ಅಪ್ಪಳಿಸಿ ಬೆಂಕಿ ಹತ್ಕೊಳ್ಳುತ್ತೆ. ಅದೇ GKVK ಕ್ಯಾಂಪಸ್ನಲ್ಲಿ ಸಂಶೋಧನಾಕಾರರಾಗಿದ್ದ BN ಗಣಪತಿ ಅವರು ಈ ಘಟನೆಯನ್ನ ಕಂಡು ಏನಾಯ್ತು ಅಂತ ಓಡಿ ಹೋಗ್ತಾರೆ. ಕ್ಷಣ ಮಾತ್ರದಲ್ಲೇ ಎಲ್ಲ ಸುಟ್ಟು ಬೂದಿಯಾಗಿರುತ್ತೆ. ಇಲ್ಲಿಗೆ ಭಾರತೀಯ ಚಿತ್ರರಂಗ ಕಂಡ ಸಹಜ ಸುಂದರಿಯ ಬದುಕು ದುರಂತ ಅಂತ್ಯವಾಗುತ್ತೆ. 2003 ಏಪ್ರಿಲ್ 27ರಂದು ಸೌಂದರ್ಯ ಅವರು ರಘು ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಮದುವೆ ಕೂಡ ಆಗಿರ್ತಾರೆ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ಸೌಂದರ್ಯ ಅವರು ರಾಜಕೀಯಕ್ಕೆ ಬರೋದು ರಘು ಮತ್ತು ಅವರ ಕುಟುಂಬಕ್ಕೆ ಇಷ್ಟ ಇರಲಿಲ್ಲ. ಮದುವೆ ಆದ್ರೂ ಕೂಡ ಸೌಂದರ್ಯ ಅವರಿಗೆ ಸಂಬಂಧಿಸಿದ ದುಡ್ಡು ಕಾಸಿನ ವ್ಯವಹಾರಗಳೆಲ್ಲ ಅಮರ್ನಾಥ್ ಅವರ ಕೈಯಲ್ಲಿತ್ತು. ಆ ವಿಷಯಕ್ಕೆ ರಘು ಅವರ ಮೇಲೂ ಸೌಂದರ್ಯ ಅವರ ಸಾವಿಗೆ ಸಂಬಂಧಪಟ್ಟಂತೆ ಹಲವಾರು ಆರೋಪಗಳು ಕೇಳಿ ಬಂದವು. ಹಾಗೆ ಎಲ್ಲೋ ಒಂದ್ ಕಡೆ ರಿಪೋರ್ಟ್ ಕೂಡ ಆಗಿತ್ತು. ಈ ದುರಂತದ ಹಿಂದೆ ಕರ್ನಾಟಕದ ರಾಜಕೀಯ ಪಕ್ಷದ ಕೈವಾಡ ಇದೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಕರ್ನಾಟಕದಲ್ಲಿದ್ದ ಬೇರೆ ಪಕ್ಷದ ಪ್ರಭಾವಿ ನಾಯಕರುಗಳಿಗೆ ಸೌಂದರ್ಯ ಅವರು BJP ಪಕ್ಷ ಸೇರ್ತಿರೋದು ಇಷ್ಟ ಇರಲಿಲ್ಲ. ಯಾಕಂದ್ರೆ ಅವ್ರಿಗಿರೋ ಹೆಸರಿಗೆ ಅದು ತಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಬಹುದು ಅನ್ನೋ ಭಯ ಕೂಡ ಇರಬಹುದು. ಈ ವಿಷಯದ ಕುರಿತಾಗಿ ಸೌಂದರ್ಯ ಅವರಿಗೆ ಸುಮಾರು ಸಲ ವಾರ್ನ್ ಕೂಡ ಮಾಡಿದ್ರಂತೆ. ಯಾಕಪ್ಪ ಈ ವಿಷಯನ ಹೇಳ್ತಿದ್ದೀನಿ ಅಂದ್ರೆ, ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಸಿನಿಮಾ ಹಿನ್ನೆಲೆಯಿಂದ ಬಂದಂತ ಜಯಲಲಿತಾ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು, ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದ ಉದಾಹರಣೆ ಕಣ್ಮುಂದೆ ಇತ್ತು. ಏನೇ ಆದ್ರೂ ಇದೆಲ್ಲ ಆರೋಪಗಳು ಅಷ್ಟೇ, ಯಾವುದೇ ಬಲವಾದ ಸಾಕ್ಷಿಗಳಿಲ್ಲ. ಈ ದುರಂತದಲ್ಲಿ ಯಾರು ಏನು ಅಂತ ಗೊತ್ತಾಗದ ಹಾಗೆ ಸುಟ್ಟು ಬೂದಿಯಾಗಿರ್ತಾರೆ. ಫೀಮೇಲ್ ಒಬ್ಬರೇ ಇದ್ದಿದ್ರಿಂದ ಮೂಳೆಗಳ ಆಧಾರದ ಮೇಲೆ ಇವರು ಸೌಂದರ್ಯ, ಕೈಯಲ್ಲಿದ್ದ ವಾಚ್ನಿಂದ ಇವರು ಅಮರ್ನಾಥ್ ಎಂದು ಅಂದಾಜಿಸಲಾಗುತ್ತದೆ. ಆದರೆ ಸೌಂದರ್ಯ ಅವರು ತೀರಿ ಹೋದ 21 ವರ್ಷಗಳ ನಂತರ ಆಂಧ್ರ ಪ್ರದೇಶದ ಸಾಮಾಜಿಕ ಕಾರ್ಯಕರ್ತರಾದಂಥ ಚಿಟ್ಟಿ ಮಲ್ಲು ಎನ್ನುವ ವ್ಯಕ್ತಿ ಸೌಂದರ್ಯ ಅವರ ಸಾವಿನ ಹಿಂದೆ ತೆಲುಗಿನ ಸೂಪರ್ ಸ್ಟಾರ್ ಮೋಹನ್ ಬಾಬು ಅವರ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಶಿವಶಂಕರ ಅನ್ನೋ ಒಂದು ತೆಲುಗು ಮೂವಿನಲ್ಲಿ ಮೋಹನ್ ಬಾಬು ಹಾಗೂ ಸೌಂದರ್ಯ ಅವರು ಜೊತೆಯಾಗಿ ನಟಿಸಿರ್ತಾರೆ. ಸೌಂದರ್ಯ ಹಾಗೂ ಅಮರ್ನಾಥ್ ಸೇರಿ ಆಂಧ್ರ ಪ್ರದೇಶದ ಶಂಷಾಬಾದ್ನಲ್ಲಿ 6 ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ. ಆ ಜಮೀನು ನನಗೆ ಬೇಕು, ಸೇಲ್ ಮಾಡಿ ಅಂತ ಮೋಹನ್ ಬಾಬು ಅವರು ಕೇಳಿದಾಗ ಅದನ್ನ ಸೌಂದರ್ಯ ಅವರು ರಿಜೆಕ್ಟ್ ಮಾಡಿರ್ತಾರೆ. ಈ ಕಾರಣಕ್ಕೆ ಸೌಂದರ್ಯ ಅವರು ಇದ್ದಂತ ಪ್ಲೇನ್ನ ಮೋಹನ್ ಬಾಬು ಅವರು ಕ್ರ್ಯಾಶ್ ಮಾಡಿಸಿದ್ದು ಅಂತ ಆರೋಪ ಮಾಡ್ತಿದ್ದಾರೆ. ಈ ವಿಷಯ ಇಡೀ ಭಾರತೀಯ ಚಿತ್ರರಂಗವನ್ನೇ ದಂಗಾಗಿಸಿದೆ. ಇಷ್ಟೇ ಅಲ್ಲ, ಸೌಂದರ್ಯ ಅವರ 6 ಎಕರೆ ಜಮೀನು ಇವಾಗ ಮೋಹನ್ ಬಾಬು ಅವರ ಹೆಸರಲ್ಲಿದೆ. ಇದು ಅವ್ರ ಹೆಸರಿಗೆ ಹೇಗ್ ಬಂತು ಅಂತ ಸಾಮಾಜಿಕ ಕಾರ್ಯಕರ್ತ ಚಿಟ್ಟಿ ಮಲ್ಲು ಅವರು ಆರೋಪ ಮಾಡ್ತಿದ್ದಾರೆ. ಹಾಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಮೋಹನ್ ಬಾಬು ಅವರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ಆರೋಪಗಳಿಗೆ ಚಿಟ್ಟಿ ಮಲ್ಲು ಅವ್ರ ಹತ್ರ ಏನಾದರೂ ಸಾಕ್ಷಿಗಳಿವೆಯಾ? ಸಾಕ್ಷಿಗಳಿದ್ರೆ ಅವನ್ನೆಲ್ಲ ಪೊಲೀಸರಿಗೆ ಕೊಡ್ತಾರಾ? ಇದೆಲ್ಲ ಮುಂದೆ ತನಿಖೆ ಆಗುತ್ತಾ? ಅದನ್ನೆಲ್ಲ ಕಾದು ನೋಡಬೇಕಾಗಿದೆ. ಸೌಂದರ್ಯ ಅವರು ತೀರಿ ಹೋದ ನಂತರ ಆಸ್ತಿ ವಿಷಯದಲ್ಲಿ ಜಗಳ ಕೂಡ ಶುರುವಾಗಿತ್ತು. ಸೌಂದರ್ಯ ಅವರ ತಾಯಿ ಮಂಜುಳಾ ಹಾಗೂ ಗಂಡ ರಘು ಒಂದ್ ಕಡೆ ಆದ್ರೆ ಅಮರ್ನಾಥ್ ಅವರ ಹೆಂಡತಿ ನಿರ್ಮಲಾ ಅವರು ಇನ್ನೊಂದು ಕಡೆ. ಸೌಂದರ್ಯ ಅವರು ಸಾಯೋಕ್ಕೂ 1 ವರ್ಷ ಮುಂಚೆ ವಿಲ್ ಮಾಡಿದ್ದಾರೆ ಅಂತ ನಿರ್ಮಲಾ ಅವರು ಹೇಳಿರ್ತಾರೆ. ಆದರೆ ಈ ವಿಲ್ ಫೇಕ್ ಅಂತ ಸೌಂದರ್ಯ ಅವರ ತಾಯಿ ಮಂಜುಳಾ ಹಾಗೂ ಗಂಡ ಕೋರ್ಟ್ ಮೆಟ್ಟಿಲಿರ್ತಾರೆ. ಆಮೇಲೆ ಈ ವಿಷಯ ಕೋರ್ಟಲ್ಲಿ ಸೆಟಲ್ ಕೂಡ ಆಗುತ್ತೆ, ಅದು ಬೇರೆ ವಿಷಯ.
ಆ ಫೇಕ್ ವಿಲ್ನಲ್ಲಿ ಸೌಂದರ್ಯ ಅವರಿಗೆ ಸಂಬಂಧಪಟ್ಟಂತ 6 ಆಸ್ತಿಗಳ ವಿವರಗಳನ್ನು ಪ್ರಸ್ತಾಪ ಮಾಡಿರ್ತಾರೆ. ಮೊದಲನೆಯದು ಹನುಮಂತ್ ನಗರಲ್ಲಿದ್ದಂಥ 40/36 ಬಿಲ್ಡಿಂಗ್. ಎರಡನೆಯದು ರಾಜ್ ಮಹಲ್ ವಿಲಾಸ್ ಸೆಕೆಂಡ್ ಸ್ಟೇಜಲ್ಲಿದ್ದಂಥ 28/15 ಅಡಿ ಖಾಲಿ ಜಾಗ. ಮೂರನೆಯದು ಹೈದರಾಬಾದ್ನ ಬಂಜಾರಾ ಹಿಲ್ಸಲ್ಲಿ ಇದ್ದಂಥ 3722 ಚದರ ಅಡಿ ಆಫೀಸ್ ಜಾಗ. ನಾಲ್ಕನೆಯದು HRBR ಎಕ್ಸ್ಟೆನ್ಷನ್ನಲ್ಲಿದ್ದಂಥ 20/24 ಚದರ ಅಡಿ ಖಾಲಿ ಜಾಗ. ಐದನೆಯದು ಭವಾನಿ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿದ್ದಂಥ 30/40 ಚದರ ಅಡಿ ಖಾಲಿ ಜಾಗ. ಆರನೆಯದು ಮೂವೇಬಲ್ ಪ್ರಾಪರ್ಟೀಸ್ ಅಂದರೆ ಕ್ಯಾಶ್, ಫಿಕ್ಸ್ಡ್ ಡೆಪಾಸಿಟ್ಸ್, ಶೇರ್ಸ್ ಆ್ಯಂಡ್ ಜ್ಯುವೆಲರಿ. ಅಂದರೆ ಈ ವಿಲ್ಲಲ್ಲೂ ಕೂಡ ಮೋಹನ್ ಬಾಬು ಅವರು ಕೇಳಿದ್ದಂಥ 6 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಯಾವುದೇ ಪ್ರಸ್ತಾಪಗಳಿಲ್ಲ. ಆದರೆ ನನಗಿರೋ ಒಂದೇ ಯಕ್ಷ ಪ್ರಶ್ನೆ ಏನಪ್ಪ ಅಂದರೆ, ಮಿನಿಮಮ್ ಹೈಟ್ ಫ್ಲೈ ಆಗದೇನೆ ಜಾಯ್ ಫಿಲಿಪ್ ಅವರು ಯಾಕೆ ಶಾರ್ಪ್ ಲೆಫ್ಟ್ ಟರ್ನ್ ಮಾಡಿದ್ರು ಅನ್ನೋದು. ಅದಕ್ಕೆ ಕಾರಣ ಬಂದ್ಬಿಟ್ಟು ಬರ್ಡ್ ಸ್ಟ್ರೈಕ್. ಬರ್ಡ್ ಸ್ಟ್ರೈಕ್ ಅಂದರೆ ವಿಮಾನ ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ಪಕ್ಷಿ ಅಥವಾ ಪಕ್ಷಿಗಳ ಗುಂಪಿನೊಂದಿಗೆ ಡಿಕ್ಕಿಯಾಗುವುದು. ಅಂದರೆ ಸೌಂದರ್ಯ ಅವರ ದುರಂತ ಸಂಭವಿಸುವ ಸಮಯದಲ್ಲಿ ಪ್ಲೇನ್ಗೆ ಎದುರಾಗಿ ಹಕ್ಕಿಗಳ ಗುಂಪು ಬಂದಿರಬಹುದು. ಅದಕ್ಕಾಗಿ ಪೈಲಟ್ ಜಾಯ್ ಫಿಲಿಪ್ ಅವರು ಪ್ಲೇನ್ನ ಶಾರ್ಪ್ ಲೆಫ್ಟ್ ಟರ್ನ್ ಮಾಡಿರಬಹುದು ಎಂಬ ಸಾಧ್ಯತೆಯ ಬಗ್ಗೆ ಆ ಪ್ಲೇನ್ನ ಮಾಲೀಕರಾದ ಅರವಿಂದ್ ಶರ್ಮಾ ಅವರು ಸಮಜಾಯಿಷಿ ಕೊಡ್ತಾರೆ. ಆದರೆ ಓವರ್ ವೇಟ್ ಆ್ಯಂಡ್ ಪುವರ್ ಮೇಂಟೆನೆನ್ಸ್ ಈ ಪ್ಲೇನ್ ಕ್ರ್ಯಾಶ್ ಆಗೋದಕ್ಕೆ ಕಾರಣ ಅಂತ ಹೇಳಿ ಹೈಕೋರ್ಟ್ ತೀರ್ಪು ಕೂಡ ಕೊಡುತ್ತೆ. ಸೌಂದರ್ಯ ಅವರು ಆಗಿನ ಕಾಲದ ಸೂಪರ್ ಸ್ಟಾರ್ಗಳಾಗಿದ್ದಂತಹ ಅಮಿತಾಬ್ ಬಚ್ಚನ್, ಡಾಕ್ಟರ್ ವಿಷ್ಣುವರ್ಧನ್, ಚಿರಂಜೀವಿ, ರಜನಿಕಾಂತ್ ಹಾಗೂ ಭಾರತೀಯ ಚಿತ್ರರಂಗದ ಮೇರು ನಟರ ಜೊತೆ ತೆರೆ ಹಂಚಿಕೊಂಡವರು. ಹಾಗೂ ಯಾವುದೇ ಪಾತ್ರಗಳು ಅರಸಿ ಬಂದರೂ ನೀರು ಕುಡಿದಷ್ಟೇ ಲೀಲಾಜಾಲವಾಗಿ ಪ್ರತಿ ಪಾತ್ರಕ್ಕೂ ಜೀವ ತುಂಬುತ್ತಿದ್ದ ಮಹಾನಟಿ. ಆ ಒಂದು ಕೆಟ್ಟ ಘಟನೆ ನಡೆಯದಿದ್ದರೆ ಸೌಂದರ್ಯ ಅವರು ಒಳ್ಳೆಯ ಪಾತ್ರಗಳ ಮೂಲಕ ಇಂದಿಗೂ ಸಹ ನಮ್ಮನ್ನು ರಂಜಿಸುತ್ತಿದ್ದರು. ಏನೇ ಆದರೂ ಸೌಂದರ್ಯ ಅವರು ತಾವು ಮಾಡಿದ ಸದಭಿರುಚಿಯ ಚಿತ್ರಗಳ ಮೂಲಕ ಸದಾ ಸಿನಿ ಪ್ರೇಮಿಗಳ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ.